ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 9ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ. ಅನುವಾದ: ಯಜ್ಞದ ನಿಮಿತ್ತವಾಗಿ ಮಾಡಲ್ಪಡುವ ಕರ್ಮಗಳಲ್ಲದೆ ಬೇರೆಯಾದ ಕರ್ಮಗಳಲ್ಲಿ ತೊಡಗಿದ್ದುಕೊಂಡೇ ಈ ಮನುಷ್ಯ ಸಮುದಾಯವು ಕರ್ಮಗಳಿಂದ ಬಂಧಿತವಾಗುತ್ತದೆ. ಆದ್ದರಿಂದ ಹೇ ಅರ್ಜುನ, ನೀನು ಆಸಕ್ತಿರಹಿತನಾಗಿ ಆ ಯಜ್ಞದ ನಿಮಿತ್ತವಾಗಿಯೇ ಚೆನ್ನಾಗಿ ಕರ್ತವ್ಯ ಕರ್ಮವನ್ನು ಮಾಡು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ನಮಗೆ ಶಾಸ್ತ್ರಗಳಲ್ಲಿ ಏನು ವಿಧಿಸಿದಾರೋ ಆ ಯಜ್ಞ, ದಾನ, ತಪ ಇಂಥ ಶುಭ ಕರ್ಮಗಳು ಕೂಡ ಬಂಧನಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಅಂದಮೇಲೆ ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದು ಹೇಗೆ ಶ್ರೇಷ್ಠ ಆಗುತ್ತೆ ಅನ್ನುವಂಥ ಒಂದು ಜಿಜ್ಞಾಸೆ ನಮಗೆ ಬರುತ್ತೆ ತಾನೇ. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಈಗ ನಾವು ಹಿಂದಿನ ಭಾಗಗಳಲ್ಲೇ ತಿಳ್ಕೊಂಡ್ವಿ, ಏನು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಕೂಡ ಅದು ಕೂಡ ಬಂಧನಕ್ಕೆ ಕಾರಣ ಆಗುತ್ತೆ ಅಂತಂದ್ಬಿಟ್ಟು, ಅಂದಮೇಲೆ ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದೇ ಶ್ರೇಷ್ಠ ಅಂತ ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವ ನಮಗೆ. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯಜ್ಞದ ನಿಮಿತ್ತವಾಗಿ ಅಂದರೆ ಯಜ್ಞಕ್ಕೋಸ್ಕರ ಮಾಡುವಂಥ ಕರ್ಮಗಳಲ್ಲದೆ ಬೇರೆ ಕರ್ಮಗಳಲ್ಲೇ ತೊಡಗಿದ್ಕೊಂಡು ಈ ಮನುಷ್ಯ ಸಮಾಜ ಅನ್ನೋದು ಕರ್ಮಗಳಿಂದ ಬಂಧಿತವಾಗುತ್ತೆ. ಅಂದರೆ ನಾವು ಏನೇ ಬೇರೆ ಕೆಲಸಗಳನ್ನು ಸಕಾಮ ಆಗಿರ್ಬೋದು, ಇನ್ಯಾವುದೇ ರೀತಿಯಲ್ಲಾದರೂ ಆಗಿರ್ಬೋದು, ಈ ಸಮಾಜಕ್ಕೆ ಮಾಡ್ತೀನಿ, ಆಮೇಲೆ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಮಾಡ್ತೀನಿ, ಅಥವಾ ಕೆಟ್ಟ ಕೆಲಸ ಮಾಡೋದು, ಏನೇ ರೀತಿಯ ಕೆಲಸಗಳು ಆಗಿರ್ಬೋದು, ಅವನು ಯಜ್ಞಕ್ಕೋಸ್ಕರ ಅಲ್ಲದೆ, ಅಂದರೆ ಅರ್ಥ ಏನು ಇಲ್ಲಿ ಯಜ್ಞ ಅಂತಂದರೆ ನಾವು ಸಮರ್ಪಣೆ ಭಾವದಿಂದ ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡಿ ಅವನಿಗೋಸ್ಕರ ಮಾಡೋದು, ಅಥವಾ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡೋದಿದೆಯಲ್ಲ, ಇದು ಈ ಒಂದು ಮತ್ತೆ ಅವನ ಮನಸ್ಸಲ್ಲಿ ಯಾವುದೇ ಕಾಮನೆಗಳಿರಬಾರ್ದು, ನಿಷ್ಕಾಮ ಭಾವ ಇರಬೇಕು. ಈ ರೀತಿ ಕರ್ಮಗಳಲ್ಲದೆ ಬೇರೆ ಏನೇ ಕರ್ಮಗಳೆಲ್ಲ ಮಾಡ್ತಾ ಇದ್ರು ಕೂಡ ಅದರಿಂದ ಬಂಧನ ಅನ್ನೋದು ಆಗತ್ತೆ. ಅದಕ್ಕೆ ಈ ಮನುಷ್ಯ ಸಮುದಾಯ ಏನು ಮಾಡ್ತಾ ಇದೆ, ಯಜ್ಞ ಅಥವಾ ಯೋಗ ಅಂದ್ಕೊಂಡು ಮಾಡ್ತಾ ಇಲ್ಲ. ಅದು ಹಾಗೆಯೇ ತನ್ನ ಕೆಲಸಗಳನ್ನು ಮಾಡಿ ಅದರಲ್ಲಿ ಪ್ರತಿಫಲೆಗಳನ್ನು ಬಯಸೋದು ಅಥವಾ ಕಾಮನೆಗಳನ್ನು ಇಟ್ಕೊಂಡು ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ 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 ಅದು ಬಂಧನಕ್ಕೆ ಒಳಗಾಗ್ತಾ ಇದೆ. ಅದಕ್ಕೋಸ್ಕರನೇ ಹೇ ಅರ್ಜುನ, ನೀನು ಆಸಕ್ತಿರಹಿತನಾಗಿ ಈ ಯಜ್ಞದ ನಿಮಿತ್ತವಾಗಿ ನೀನು ಚೆನ್ನಾಗಿ ಕರ್ತವ್ಯ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ನೋಡು, ನೀನು ಆಸಕ್ತಿಯನ್ನು ಇಟ್ಕೋಬೇಡ. ಯಜ್ಞಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ಸಮರ್ಪಣೆ ಮಾಡಿ ನಾನು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಿನ್ನ ಕರ್ತವ್ಯ ಕರ್ಮವನ್ನು ಮಾಡು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ಕೂಡ ಸಕಾಮ ಭಾವ ಆಗಿರ್ಬೋದು, ಯಾವುದೋ ಲೋಭ, ಆಸಕ್ತಿ ಇದರಲ್ಲಿ ಇಟ್ಕೊಂಡು ಮಾಡಬಾರ್ದು ಕೆಲಸಗಳನ್ನು. ಅದನ್ನು ಯಜ್ಞದ ನಿಮಿತ್ತವಾಗಿ, ಅಂದರೆ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ, ಇದು ಭಗವಂತನಿಗೆ ಸಮರ್ಪಣೆ ಮಾಡಿ ಮಾಡ್ತಾ ಇದ್ದೀನಿ ಅಂತ ಮಾಡ್ತೀವಲ್ವ, ಆ ರೀತಿ ನಮ್ಮ ಕರ್ತವ್ಯ ಕರ್ಮಗಳೇನಿರುತ್ತೋ ಅದನ್ನು ಮಾಡ್ತಾ ಹೋದಾಗ ನಾವು ಕರ್ಮ ಬಂಧನಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ ಅನ್ನೋದು ಇದರ ಅರ್ಥ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಶ್ನೆ ಏನು ಅಂತಂದ್ರೆ, ಯಜ್ಞದ ನಿಮಿತ್ತವಾಗಿ ಮಾಡಲ್ಪಡುವಂತಹ ಕರ್ಮಗಳಲ್ಲದೆ ಬೇರೆ ಕರ್ಮಗಳಲ್ಲಿ ತೊಡಗಿರುವಂಥ ಈ ಮನುಷ್ಯ ಸಮುದಾಯ ಕರ್ಮಗಳ ಮೂಲಕ ಬಂಧಿಸಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾನಲ್ಲ, ಈ ಮಾತಿನ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈ ಒಂದು ವಾಕ್ಯದಿಂದ ಭಗವಂತ ಯಾವ ಕೆಲಸಗಳು ಮನುಷ್ಯನ ಕರ್ತವ್ಯ ರೂಪಿ ಯಜ್ಞದ ಪರಂಪರೆಯನ್ನ ಸುರಕ್ಷಿತವಾಗಿ ಇಡೋದಕ್ಕೋಸ್ಕರನೇ ಅನಾಸಕ್ತ ಭಾವದಿಂದ ಮಾಡಲ್ಪಡುತ್ತೋ, ಯಾವುದೇ ಫಲದ ಕಾಮನೆಯಿಂದ ಮಾಡಲ್ಪಡೋದಿಲ್ವೋ, ಆ ಶಾಸ್ತ್ರವಿಹಿತವಾದಂತಹ ಕರ್ಮಗಳು ಬಂಧನಕಾರಕವಾಗುವುದಿಲ್ಲ. ಅಂದ್ರೆ ಅರ್ಥ ಏನು,
ಈಗ ನಮ್ಮ ಒಂದು ಪರಂಪರೆ, ಯಜ್ಞದ ಪರಂಪರೆಯನ್ನ ಅಂತಂದ್ರೆ ಏನು, ಎಲ್ಲವನ್ನ ಸಮರ್ಪಣೆ ಭಾವದಿಂದ ಮಾಡುವಂಥದ್ದಿದೆಯಲ್ಲ, ಅದನ್ನ ಸುರಕ್ಷಿತವಾಗಿಡೋದಕ್ಕೋಸ್ಕರ ನಾವು ಅನಾಸಕ್ತಿಯಿಂದ ಮಾಡ್ತೀವಲ್ವ ಕೆಲಸ. ನನ್ನ ಕರ್ತವ್ಯ ಅಂದ್ರೆ ಒಬ್ಬ ಮನುಷ್ಯನಾಗಿದ್ಮೇಲೆ ಅವನದೇ ಆದಂಥ ಕೆಲವೊಂದು ಕರ್ತವ್ಯಗಳಿರತ್ತೆ. ಅದನ್ನ ನಾವು ಯಜ್ಞ ಅಂತ ತಿಳ್ಕೊಂಡು ಮಾಡ್ತೀವಲ್ವಾ, ಅದು ಅನಾಸಕ್ತಿ ಇರಬೇಕು. ಆ ಕೆಲಸದಲ್ಲೂ ನಮಗೆ ಆಸಕ್ತಿ ಇರಬಾರ್ದು, ಮತ್ತೆ ಫಲದ ಕಾಮನೆ ಕೂಡ ಇರಬಾರ್ದು, ಮತ್ತದು ಶಾಸ್ತ್ರಗಳಲ್ಲಿ ವಿಹಿತವಾಗಿರುವಂಥ ಕೆಲಸಗಳಾಗಿರಬೇಕು. ಅಂಥ ಕೆಲಸಗಳು ಬಂಧನಕಾರಕವಾಗೋದಿಲ್ಲ, ನಮಗೆ ಬಂಧನ ಬರೋದಿಲ್ಲ ಆಗ. ಅಲ್ಲದೆ ಆ ಕರ್ಮಗಳಿಂದ ಮನುಷ್ಯನ ಅಂತಃಕರಣ ಕೂಡ ಶುದ್ಧಿಯಾಗತ್ತೆ ಮತ್ತು ಅವನು ಪರಮಾತ್ಮನನ್ನ ಪಡ್ಕೊಳ್ತಾನೆ ಅನ್ನುವಂಥ ಭಾವನೆಯನ್ನ ಇಲ್ಲಿ ತೋರಿಸಿದಾನ ಅದನ್ನು ಹೇಳ್ತಾ. ಆದರೆ ಇಂತಹ ಲೋಕೋಪಕಾರಕ ಕರ್ಮಗಳನ್ನ ಬಿಟ್ಟು ಪಾಪ ಪುಣ್ಯ ರೂಪಿ ಎಷ್ಟು ಕರ್ಮಗಳಿದೆಯೋ ಅದೆಲ್ಲವೂ ಕೂಡ ಪುನರ್ಜನ್ಮಕ್ಕೆ ಕಾರಣ ಆಗಿರೋದ್ರಿಂದ ಬಂಧನಕಾರಕಗಳಾಗಿದೆ. ನೋಡಿ, ಇಲ್ಲಿ ಪಾಪ ಅಷ್ಟೇ ಅಲ್ಲ, ಪುಣ್ಯ ಕೂಡ ಬಂಧನ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಮಗೆ? ಇದು ಬೇಕಾದಷ್ಟು ಸರಿ ನಾವು ಕೇಳಿದೀವಿ, ಆದ್ರೆ ಮರ್ತು ಹೋಗಿರ್ತೀವಲ್ವಾ. ಪಾಪ ಏನೋ ನಾವು ಪುನರ್ಜನ್ಮ ಬರ್ಬೇಕಾಗತ್ತೆ, ಪುಣ್ಯ ಹೇಗೆ ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ ಅಂತ ನಮ್ಗೆ ಅನ್ಸುತ್ತಲ್ವಾ. ಆ ವಿಚಾರದ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಟ್ಟೆಲ್ಲ ಹೇಳಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದ್ರೆ ಇಲ್ಲಿ ಯಜ್ಞ ಭಾವದಿಂದ ಮಾಡಿದಾಗ ನಮ್ಗೆ ಯಾವುದೇ ಬಂಧನ ಸಿಗೋದಿಲ್ಲ, ಬಂಧನಕ್ಕೆ ನಾವು ಒಳಗಾಗೋದಿಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ, ಈಗ ನಾವು ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತೀವಿ ಅಥವಾ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಕೆಲಸಗಳನ್ನ ಮಾಡ್ತೀವಿ, ಅದೆಲ್ಲವೂ ಕೂಡ ಬಂಧನಕ್ಕೆ ಕಾರಣವಾಗುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಈಗ ನಮಗೆ ಬಂಧನ ಬೇಡ ಅಂತಂದ್ರೆ ನಾವು ಯಜ್ಞದ ರೂಪದಲ್ಲಿ ನಾವು ಕೆಲಸಗಳನ್ನ ನಿಷ್ಕಾಮ ಭಾವದಿಂದ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿ ಅಂತಾನೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.